ಹೇ ಗೈಸ್ ವಾಟ್ಸ್ ಅಪ್ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವಾಗ ನಾವು ಹೋಗ್ತಾ ಇರೋ ಅಂಥ ಒಂದು ಪ್ಲೇಸ್ ಇಸ್ ಲೈಕ್ ಅಮೇಝಿಂಗ್. ಸೊ ಲೈಕ್ ನಾನು 2 ಇಯರ್ಸಿಂದ ಥಿಂಕ್ ಮಾಡ್ತಾ ಇದ್ದೆ ಲೈಕ್ ಆ ಪ್ಲೇಸಿಗೆ ಹೋಗಬೇಕು ಅಂತ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಅ ಫಾರೆಸ್ಟ್ ಸ್ಟೇ. ಸೊ ಯಾರ್ಯಾರು ಫಾರೆಸ್ಟ್ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ದಿಸ್ ವಿಡಿಯೋ ಇಸ್ ಫಾರ್ ಯು. ಆ್ಯಂಡ್ ಈ ವ್ಲಾಗಲ್ಲಿ ನಾನು ನಿಮಗೆ ಎಲ್ಲಿ ಸ್ಟೇ ಆಗ್ತಾ ಇದ್ದೀನಿ, ಎಷ್ಟಾಯಿತು, ಇಸ್ ಇಟ್ ವರ್ತ್ ಸ್ಟೇಯಿಂಗ್, ನನ್ನ ಎಕ್ಸ್ಪೀರಿಯನ್ಸ್ ಏನು, ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಸಪೋರ್ಟ್ ಮೀ. ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ವ್ಲಾಗಿಂಗ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋಂಥ ವ್ಲಾಗ್ ಇದು. ಆ್ಯಂಡ್ ಆಲ್ಸೋ ಇಟ್ಸ್ ಮೈ ಫೇವ್ರೆಟ್ ಪ್ಲೇಸ್ ಟು. ಸೊ ಹೋಗೋಣ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಫೈನಲಿ ರೀಚ್ ಆಗಿದ್ದೀವಿ. ಜಂಗಲ್ ರಿಟ್ರೀಟ್ ವಯನಾಡಲ್ಲಿ ನಾವು ತೊಗೊಂಡಿರೋಂಥ ಅಕಾಮಿಡೇಷನ್ ಬಂದು ಟ್ರೀ ಹೌಸ್. ಇಲ್ಲಿ ನೀವು ನೋಡ್ತಾ ಇರೋದು ರಿಸೆಪ್ಷನ್. ಆ್ಯಂಡ್ ನಿಮಗೆ ಬೇರೆ ಥರ ಅಕಾಮಿಡೇಷನ್ ಬೇಕು ಅಂದರೆ ನಿಮಗೆ ಕಾಟೇಜಸ್, ವಿಲ್ಲಾಸ್ ಕೂಡ ಸಿಗುತ್ತೆ. ಸೊ ಬಂದಿದ್ದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಹಾಗೆಯೇ ಒಂದು ಫಾರ್ಮ್ ಎಲ್ಲ ಫಿಲಪ್ ಮಾಡಬೇಕು. ಆ್ಯಂಡ್ ನಾವು ಸ್ಟಾರ್ಟಿಂಗಲ್ಲೇ ಒಂದಷ್ಟು ಅಡ್ವಾನ್ಸ್ನ ಪೇ ಮಾಡಿದ್ವಿ. ಇಲ್ಲಿ ಬಂದಾದಮೇಲೆ ದ ಕಂಪ್ಲೀಟ್ ಅಮೌಂಟ್ನ ನಾವು ಪೇ ಮಾಡಿದ್ವಿ. ಹಾಗೆ ನಮಗೆ ನೈಟ್ ಸಫಾರಿ ಕೂಡ ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಎಷ್ಟಾಗುತ್ತೆ, ಏನು ಬಜೆಟ್ಟು, ಯಾವ ಟೈಮಿಗೆ ಹೋಗೋದು, ಎಷ್ಟು ಅವರ್ ಇರುತ್ತೆ ಅನ್ನೋದನ್ನೆಲ್ಲ ನಾವಿಲ್ಲಿ ಮಾತಾಡಿಕೊಂಡು ಆ್ಯಂಡ್ ಫೈನಲೈಸ್ ಮಾಡಿ ನಾವು ನೈಟ್ ಸಫಾರಿ ಕೂಡ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನಿಮಗೆ ಏನಂದರೆ ಅಕಾಮಿಡೇಷನ್ಗೆ ನೀವು ಏನು ಪೇ ಮಾಡ್ತಾಯಿರೋ ದಟ್ ಈಸ್ ಸಪ್ರೇಟ್. ಆದರೆ ನಿಮಗೆ ಫುಡ್ ಕೂಡ ಸಪ್ರೇಟಾಗಿ ಪೇ ಮಾಡಬೇಕಾಗತ್ತೆ. ನಿಮ್ಗೆ ಲಂಚ್ ಆಗಿರಲಿ, ಡಿನ್ನರ್ ಆಗಿರಲಿ, ಸ್ನ್ಯಾಕ್ಸ್ ಆಗಿರಲಿ, ನೀವು ಸಪ್ರೇಟಾಗಿ ಪೇ ಮಾಡಬೇಕು. ಇವರು ಬ್ರೇಕ್ಫಾಸ್ಟ್ ಮಾತ್ರ ನಿಮಗೆ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ. ಸಿನ್ಸ್ ನಾವು ಟ್ರೀ ಹೌಸ್ನ ಬುಕ್ ಮಾಡಿದ್ದೀವಿ, ಅದರದ್ದು ಎಂಟ್ರೆನ್ಸ್ ಬೇರೆ ಕಡೆ ಇದೆ, ಹಾಗೆಯೇ ಅದೊಂದು ಸ್ವಲ್ಪ ಇಂಟೀರಿಯರ್ ಇದೆ. ಸೊ ಸ್ವಲ್ಪ ದೂರ ಇವ್ರದ್ದೇ ಜೀಪಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಕಾರೆಲ್ಲ ಪಾರ್ಕಿಂಗ್ ಸ್ಲಾಟಲ್ಲೇ ಇರುತ್ತೆ. ಬಟ್ ನಾವು ಒಂದಿನ ಸ್ಟೇಗೋಸ್ಕರ ಹೋಗ್ತಿರೋದು. ಸೊ ಒಂದಿನ ಸ್ಟೇಗೆ ಎಷ್ಟು ಲಗೇಜ್ ಬೇಕೋ ಅಷ್ಟು ಮಾತ್ರ ನಮ್ಮ ಜೊತೆಗೆ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ದೂರ ಇವ್ರು ನಮ್ಮನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಒಂದು 500 ಮೀಟರ್ಸ್ ಬೈ ವಾಕ್ ಹೋಗಬೇಕಾಗತ್ತೆ. ನಾವು ಆವಾಗಲೇ ಹಿಂಗೆ ಬಂದಿದ್ದಲ್ವಾ, ಇವೆಂಟ್ ಲೈಕ್ ದಿಸ್. ಬಾಯ್ ಸರ್. ಆ ಮೇನ್ ರೋಡ್ವರೆಗೂ ಆ ಜೀಪ್ ಅವ್ರು ಬಿಡ್ತಾರೆ. ಆಮೇಲೆ ಅಲ್ಲಿಂದ ನಮ್ಮ ಟ್ರೀ ಹೌಸ್ವರೆಗೂ ನಡ್ಕೊಂಡು ಹೋಗಬೇಕು. ಡೀರ್ದು ಫುಟ್ ಮಾರ್ಕ್ಸ್. ಇಲ್ಲಿನ ಸೋಲಾರ್ ಹಾಕಿದ್ದಾರೆ. ನಮ್ಮ ಡೈನಿಂಗ್ ಏರಿಯಾ ಬಂತು. ಅಲ್ಲೊಂದು ಟ್ರೀ ಹೌಸು, ಅಲ್ಲೊಂದಿತ್ತು ಟ್ರೀ ಹೌಸ್, ಅಲ್ಲೊಂದಿದೆ. ಸೊ ಇದು 2ನೇ ಟ್ರೀ ಹೌಸು. ಅದು ಮುಂದೆ ಇರೋದು 3ನೇದು. ಟ್ರೀ ಹೌಸ್ 3 ಸಿಕ್ಕಿದೆ. ಇದೇ ಲಾಸ್ಟ್ ಟ್ರೀ ಹೌಸ್ ಇರೋದು. ಅಷ್ಟು ದೂರದಲ್ಲಿ ಏನು ಕಾಣಿಸ್ತಾ ಇದೆ ಇದು, ಅದು ವಾಟರ್ ಹೋಲ್. ಸೊ ಸೈಟಿಂಗ್ ಏನಾದ್ರು ಪ್ರಾಣಿ ಕುಡಿಯೋಕ್ಕೆ ಬಂದರೆ ಈ ವಾಟರ್ ಹೋಲಿಗೆ ಬರುತ್ತೆ. ಸೊ ಅದಕ್ಕೆ ಅಲ್ಲಿ ಕೂತ್ಕೊಂಡು ವ್ಯೂ ಮಾಡೋಕ್ಕೆ ಇದು ಮಾಡಿದ್ದಾರೆ. ಆ್ಯಂಡ್ ದೆನ್ ಒಳಗಡೆ ಬಂದರೆ ಇದು ಬಾಲ್ಕನಿ ಥರ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಬಾಲ್ಕನಿ. ಟ್ರೀ ಹೌಸಲ್ಲಿ ನಾವು 4 ಜನ ಸ್ಟೇ ಆಗ್ಬೋದು. ಸೊ 2 ಡಬಲ್ ಬೆಡ್ ಮತ್ತು ಇಲ್ಲೊಂದು ಸಿಂಗಲ್ ಬೆಡ್, ಇನ್ನೊಂದು ಮ್ಯಾಟ್ರೆಸ್ ಹಾಕ್ಕೊಡ್ತಾರೆ. ನಾವು ಟ್ರೀ ಹೌಸ್ 2ಅಲ್ಲಿ ಇರ್ತೀವಿ ಅಂದ್ಬಿಟ್ಟು ಟ್ರೀ ಹೌಸ್ 2ನ ಅವರು ಕ್ಲೀನ್ ಮಾಡಿಕೊಟ್ರು. ಬಟ್ ಇದು ಕ್ಲೀನ್ ಆಗಿಲ್ಲ, ಇವಾಗ ಅವರು ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ದಿಸ್ ಇಸ್ ದ ರೂಮ್ ಟೂರ್. ಆ್ಯಂಡ್ ಇದು ವಾಶ್ರೂಮ್. ಇದೊಂದು ವಾಟರ್ ಹೋಲ್. ಇಲ್ಲೊಂದು ವಾಟರ್ ಹೋಲ್.
ಸೊ ಸೇಫ್ಟಿ ಪರ್ಪಸ್ಗೆ ಇಲ್ಲೊಂದು ಗೇಟ್ ಕೊಟ್ಟಿದ್ದಾರೆ, ಇಲ್ಲಿಂದ ಒಂದು ಗೇಟ್ ಕೊಟ್ಟಿದ್ದಾರೆ ಮತ್ತು ಅಲ್ಲೊಂದು ಬಾಗಿಲಿದೆ. ಅದೇನು ನೋಡ್ತಾ ಇದ್ದೀರಾ ಅಲ್ಲಿ ಈ ಜಾಗ, ದಿಸ್ ಇಸ್ ವಾಚ್ ಟವರ್. ಅಲ್ಲಿಗೆ ಈವ್ನಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲಿ ನೋಡಿ ಆನೆ ಲದ್ದಿ, ಮನುಷ್ಯರು ಕಾಣಿಸ್ಕೊತವ್ರೆ. Your name? Vishnu. You came for us? Yeah. Okay. Spotted deer, when they sense the predator, and then only they will give a call. But for the sambar deer, barking deer, when they saw the predator, then they will give a call. Sometimes the spotted deer will give fake calls. When they get scared, then they will give 2-3 calls. If they are giving continuously call, then it means some movement happening. Yeah. Hello. ವಾಟರ್ ಹೋಲ್ ಹತ್ರ ಹೋಗ್ತಾ ಇದ್ದಾರೆ. ಟೈಗರ್ ಹುಲಿ. ಹಂಗೆ ಬಂದಿದ್ದು ಆ ವಿಷ್ಣು ಅಲ್ಲಿಂದನೇ. ಸೊ ಅದು ಒಂದು ವಾಟ್ರ್ ಹೋಲು, ಕ್ಯಾಮ್ರಾ ಟ್ಯಾಪ್ ಹಾಕಿರೋದು ತೋರಿಸ್ತಾ ಇದ್ದಾನೆ. ಅಲ್ಲೊಂಥರ ಸ್ಟೂಲ್ ಥರ ಇದೆ ಅಲ್ವಾ, ಅದರೊಳಗಡೆ 2 ಕ್ಯಾಮ್ರಾ ಟ್ರ್ಯಾಪ್ ಹಾಕಿದ್ದಾರಂತೆ. ಈ ಕಡೆ ಕಾಟೇಜ್ ಹತ್ರ ಟಸ್ಕರ್ ಬಂದಿದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ಪಿಕ್ ಮಾಡಿ ನಮ್ಮ ಮನೇಲಿ ಕರ್ಕೊಂಬಂದರು. ಸೊ ಇದು ಅವ್ರದ್ದು ಇನ್ನೊಂದು ಪ್ರಾಪರ್ಟಿ, ಜಸ್ಟ್ ಕಾಟೇಜಸ್ ಆ ಥರ ಇರುತ್ತೆ. ವಾಚ್ ಟವರ್ ಹತ್ರ ಹೋಗಬೇಡಿ ಅಂದರು. ಓಪಿ ನೈಟ್ ಟೈಮಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ. ಐ ಹೋಪ್ ನಿಮಗೆ ಡೀರ್ ಕಾಣಿಸ್ತಾ ಇದೆ ಅಂತ. ಇವಾಗ ಟೈಮ್ ಬಂದು 6:55. ಇಲ್ಲಿ ಡೀರ್ಸ್ ಇದೆ. ಪೀಕಾಕ್ ಹೋಗ್ತಾ ಇರೋದು ಇದು. Whatever we saw today was nothing compared to this was better actually. It was better. In Kabini, only ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಮ್ಮ ನೈಟ್ ಸಫಾರಿ ಸ್ಟಾರ್ಟ್ ಆಯಿತು. ನೈಟ್ ಸಫಾರಿ ಅಂತ ಬಂದರೆ ನಾವು ಕಬಿನಿ, ನಾಗರಹೊಳೆಯಲ್ಲೆಲ್ಲ ಸಫಾರಿ ಮಾಡ್ತೀವಲ್ಲ, ಆ ಥರ ಸಫಾರಿ ಅಲ್ಲ ಇದು. ಸೊ ಫಾರೆಸ್ಟ್ಗೆ ಅಟ್ಯಾಚ್ ಆಗಿರೋಂಥ ಮೇನ್ ರೋಡ್ಸಲ್ಲಿ ಮಾತ್ರ ಇವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ 1.5 hours ಸ್ಟ್ರೆಚ್ ಇದು. ಸೊ ಪರ್ ಪರ್ಸನ್ ಇವರು ಚಾರ್ಜ್ ಮಾಡೋದು 1500 rupees. ಡೀರ್ಸ್, ಹರ್ಡ್ ಆಫ್ ಡೀರ್ಸ್. Is it? Very aggressive. Oh my God. Then go. Very aggressive and very dangerous. 14 people have killed. Sir, what? Zero tail. It has a tail now. No, zero tail. No tail. Clearly see. Clearly see. There is no tail. Oh, it's not. No. Normal. Oh, okay. It's just going inside. Gone. It's hiding its face. Left side lalla. Right side now. Yeah. That is all. Get a good picture. Yeah. Wow, shiny. Wow, beautiful.
1 second. The eyes will be the greenish, like a leopard. Give me the dark. ಇಲ್ಲ One second. Oh, ಹೆಂಗಿದೆ? How big is it? Yeah. Sir, these are us. There was some ಇವ್ರು ಬೇರೆ ಬೈಕಲ್ಲಿ ಇದಾರಪ್ಪ. Something. It's running. Tiger. Tiger. It was a tiger. It went. You saw, huh? Yeah. there was some ನೈಟ್ ಸಫಾರಿ ಆದಮೇಲೆ ಅವ್ರ ಜೀಪಲ್ಲಿ ನಮ್ಮನ್ನ ಟ್ರೀ ಹೌಸ್ವರೆಗೂ ಡ್ರಾಪ್ ಮಾಡ್ತಾರೆ. ಟ್ರೀ ಹೌಸ್ ಅಂತ ಅಂದರೆ ಲೈಕ್ ಆ ಡೈನಿಂಗ್ ಏರಿಯಾ ನಿಮಗೆ ಬೆಳಗ್ಗೆ ಏನು ತೋರಿಸ್ದೆ ಅಲ್ಲಿವರೆಗೂ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ನಮಗೆ ಡಿನ್ನರ್ ಏನು ಬೇಕು ಅಂತ ನಾವು ಮುಂಚಿತವಾಗೇ ಹೇಳಿರ್ತೀವಿ. ಸೊ ನಮಗೇನು ಡಿನ್ನರ್ ಬೇಕೋ ಅದನ್ನು ಈ ಡೈನಿಂಗ್ ಏರಿಯಾವರೆಗೂ ತೊಗೊಂಬರ್ತಾರೆ. ಸೊ ಏನೇ ಊಟ ಮಾಡಬೇಕು ಅಂದರೂ ನಾವು ಈ ಡೈನಿಂಗ್ ಏರಿಯಾದಲ್ಲೇ ತಿನ್ನಬೇಕು. ಸೊ ನಮ್ಮ ಡಿನ್ನರ್ನ ಮುಗಿಸ್ಕೊಂಡು ನಾವು ನಮ್ಮ ಟ್ರೀ ಹೌಸ್ ಕಡೆ ಹೋಗ್ತೀವಿ. ಸೊ ಟ್ರೀ ಹೌಸ್ವರೆಗೂ ನಮ್ಮ ಜೊತೆಗೆ ಅವ್ರ ಕಡೆ ಜನ ಇದ್ದೇ ಇರ್ತಾರೆ. ಸೊ ಏನೂ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಂದಿದ್ದಾರಲ್ಲ. ಗುಡ್ ನೈಟ್ ಸರ್. Hey ma'am, good night. ಗುಡ್ ನೈಟ್ ಸರ್. Good night. If I close, we can sit here in the balcony, right? That area it's okay ma'am. This area is okay, no? Don't worry about that. Just keep it this door closed, that's it. This gate, if we close, it is enough. Yeah. Okay. No, nothing will come inside, but it's still for a Safe. safety, that's it. Huh. So see you after some time. Okay. Let me tell him to Yeah. close the room. Okay. Okay, sir. And please ask them. Send Yeah, some tissue. that tissue, right? Okay, see. See you. ಕಾಲಿಂಗ್ ಆಗ್ತಾಯಿದೆ. ಹಲೋ ಗೈಸ್, ಬನ್ನಿ. ಓವರಾಲ್ ಈ ಪ್ರಾಪರ್ಟಿ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಅ ಪ್ರೈವೇಟ್ ಪ್ರಾಪರ್ಟಿ ಅಟ್ಯಾಚ್ ಟು ದ ಫಾರೆಸ್ಟ್. 2 ವಾಟರ್ ಹೋಲ್ ಮಾಡಿದ್ದಾರೆ, ಹಾಗೆಯೇ ಕ್ಯಾಮ್ರಾ ಟ್ರ್ಯಾಪ್ಸ್ ಎಲ್ಲ ಹಾಕಿದ್ದಾರೆ. ಎನಿ ಅನಿಮಲ್ ಮೂಮೆಂಟ್ ಆಗಿದ ತಕ್ಷಣ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಹಾಗೆಯೇ ಈ ಪ್ರಾಪರ್ಟಿ ಒಳಗಡೆ ಎಲಿಫ್ಯಾಂಟ್ಸ್ ಆಗಿರಲಿ, ಟೈಗರ್ ಆಗಿರಲಿ ಬರುತ್ತೆ. ಅಗೇನ್ ಇಟ್ಸ್ ಅ ಲಕ್, ನಿಮಗೆ ಲಕ್ ಇದ್ದರೆ ಕಾಣಿಸುತ್ತೆ. ಆ್ಯಂಡ್ ಈ ಪ್ರಾಪರ್ಟಿಗೆ ಅಂದರೆ ಈ ಟ್ರೀ ಹೌಸ್ಗೆ ನಾವು ಪೇ ಮಾಡಿರೋದು ಟೋಟಲ್ ಬಜೆಟ್ ಫಾರ್ 1 ಡೇ 18,000 rupees. ಅಡಿಷ್ನಲಿ ನೈಟ್ ಸಫಾರಿಗೆ ಪರ್ ಪರ್ಸನ್ 1,500 rupees ಆಗಿದೆ. ಪ್ಲಸ್ ಫುಡ್ ಸ್ನ್ಯಾಕ್ಸ್ ಎಲ್ಲ ಏನು ತಿಂದ್ವಿ ಅದಕ್ಕೂ ಸಪ್ರೇಟ್ ಪೇ ಮಾಡಿದ್ವಿ. ಸೊ ಓವರಾಲ್ 25,000 rupees ಆಗಿದೆ 1 ಡೇಗೆ 4 ಜನದಿಂದ. ಸೊ ಅದನ್ನು ಡಿವೈಡ್ ಬೈ 4 ಮಾಡಿದಾಗ ಪರ್ ಪರ್ಸನ್ 6,250 ಇಲ್ಲ 6,500 ಒಳಗಡೆ ಆಗಿದೆ. ಸೊ ಇನ್ ಕೇಸ್ ನೀವೇನಾದರೂ ಈ ಪ್ರಾಪರ್ಟಿಗೆ ಬರಬೇಕಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ಇಟ್ ಆಲ್ ದ ಡೀಟೇಲ್ಸ್ ಆನ್ ಗೂಗಲಲ್ಲಿ ಜಸ್ಟ್ ಜಂಗಲ್ ರಿಟ್ರೀಟ್ ವೈನಾಡ್ ಅಂತ ಹೊಡೆದ ತಕ್ಷಣ ಅವ್ರದ್ದೇ ವೆಬ್ಸೈಟ್ ಬರುತ್ತೆ. ಪ್ರೈಸ್ಗಳು ಮತ್ತು ಫೋನ್ ನಂಬರ್ ಎಲ್ಲ ನಿಮ್ಗಲ್ಲಿ ಸಿಗುತ್ತೆ. ಇವಾಗ ನಮ್ಮನ್ನು ಬುಷ್ ಬ್ರೇಕ್ಫಾಸ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಸಮ್ವೇರ್ ಇನ್ ದ ಮಿಡಲ್ ಆಫ್ ದ ಫಾರೆಸ್ಟ್ಗೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. Hello. Good morning. The leopard is coming back to take the. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಚೆಕ್ಔಟ್ ಮಾಡಿದ ತಕ್ಷಣ ಅಲ್ಲಿಂದ ಜಸ್ಟ್ ಒಂದು 4 kilometers ತಿರುನೆಲ್ಲಿ ವಿಷ್ಣು ಟೆಂಪಲ್ ಇದೆ. 1000 years ಹಳೇ ಟೆಂಪಲ್, ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವ್ರ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ನಾಗರಹೊಳೆ. ಫೈನಲಿ ನಮ್ಮ ಕರ್ನಾಟಕ ಸಫಾರಿ ಮಾಡೋಕ್ಕೆ ಬಂದಿದ್ದೀವಿ.
ಕೇರಳ ಆಯಿತು ಕರ್ನಾಟಕ ಸಫಾರಿ ಇವಾಗ ನೋಡ್ಬೇಕು. ಆನ್ಲೈನ್ ಬುಕ್ಕಿಂಗ್ ಮಾಡಿಲ್ಲ, ಟಿಕೆಟ್ ಸಿಗತ್ತಾ ಅಂತ. ಬೇಬಿ ಇದೆ. ಅದು ಪರವಾಗಿಲ್ಲ, ಆಟ ಆಡ್ತಾ ಇದೆ. ಸೊ ಎಸ್, ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗಿಂದ ನಾವು ಉಳ್ಕೊಂಡಿರೋ ಅಂಥ ಸ್ಟೇ ಬಗ್ಗೆ ಎಲ್ಲ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.